ಸರ್, ಆ ಥರದ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಕಥೆಗಳೇನಾದರೂ ನೆನಪಿದೆಯಾ ನಿಮಗೆ? ಹೈ ಬೆಂಗಳೂರಲ್ಲಿ ಆಗಿರ್ಬೋದು, ಸ್ಟಾರ್ಟಿಂಗ್ ಶುರು ಮಾಡಿದಾಗ ಆಗಿರ್ಬೋದು. ಶುರು ಮಾಡಿದಾಗ ಒಂದು ಭಾಳ ನೆನಪಿರೋದು ಏನಂದರೆ, ಒಂದು ನಮ್ಮೂರಲ್ಲಿ ಒಬ್ಬಳು ಹುಡುಗಿ ಮರ್ಡರ್ ಆಗಿತ್ತು, ಸೌಮ್ಯ ಅಂತೇಳಿ, ಪುತ್ತೂರಲ್ಲಿ. ಇಟ್ ವಾಸ್ ಎ ಬಿಗ್ ಇಶ್ಯೂ ಆಗ. ಅದು ಒಂದು ರೈಡ್ಸ್ ಎಲ್ಲ ಆಯಿತು. ಅದರ ಒಂದು ಇನ್ವೆಸ್ಟಿಗೇಷನಿಗೆ ನಾನು ಮತ್ತು ರವಿ ಬೆಳಗೆರೆ ಹೋಗಿದ್ವಿ. ದಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಲ್ಲಿ ಹುಡುಕಿ ಅದನ್ನು ಕಂಟಿನ್ಯೂಸ್ ಆಗಿ ಒಂದು 5-6 ವಾರ ಮಾಡಿದ್ವಿ ಅದನ್ನ. ಆ್ಯಂಡ್ ಅದು ಹೆಂಗಿತ್ತಂದರೆ, ಆಗ ಕ್ರೈಮ್ ಬಂದರೆ ಅದನ್ನು ಪೊಲೀಸರು ಏನು ಹೇಳ್ತಾರೆ, ಜಡ್ಜ್ಮೆಂಟ್ ಏನಾಗುತ್ತೆ ನಾಟ್ ಇಂಪಾರ್ಟೆಂಟ್, ಹೈ ಬೆಂಗಳೂರಲ್ಲಿ ಏನು ಬರುತ್ತೆ ಅದೇ ಸತ್ಯ ಅಂತ ಜನ ನಂಬ್ತಾಯಿದ್ರು. ಅದಾದ ನಂತರ ನನ್ನ ಗೆಳೆಯ ಇದ್ದ ಅಲ್ಲಿ, ಪುತ್ತೋಳಿ ಅಂತ, ಹರಿಶ್ಚಂದ್ರನ್ ಅಂತ ಅವನ ಹೆಸರು. ಅವನು ಮರ್ಡ್ರ್ ಆಗೋದ. ದಟ್ ವಾಸ್ ದ ಮೇಜರ್ ಟ್ವಿಸ್ಟ್. ಅಲ್ಲಿ ಹೋದಾಗ ನಾವಲ್ಲಿ ಹೋಗಿ ಅದರ ಹಿಂದೆ ಬಿದ್ದು, ಅಲ್ಲಿ ನಮ್ಮ ಗಾಂಪ ಗೆಳೆಯರು ಅಂತ ಒಂದು ಗುಂಪಿತ್ತು. ದೇ ವರ್ ಆಲ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ದೇ ನ್ಯೂ ಹೂ ಹ್ಯಾಸ್ ಕಿಲ್ಡ್ ಹಿಮ್ ಅಂತ. ಸೊ ಅದರ ಹಿಂದೆ ಹೋಗಿ, ಆ್ಯಂಡ್ ನಾವು ಏನು ಆಗ ಚೆನ್ನಾಗಿತ್ತು, ಮಾರುವೇಷದಲ್ಲಿ ಹೋಗಿ ಯಾರು ಕೊಲೆ ಮಾಡಿದ್ದಾನೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ನಾನು ಯಾರೋ ಬೇರೆ ಯಾರೋ ಅಂತ ಹೇಳ್ಕೊಂಡು ಹೀಗೆ ಸುಳ್ಳಾಗಿ ಹೋಗಿ ಮಾತಾಡಿ, ಈ ಥರದ ಒಂದು ಜರ್ನಿ ಇತ್ತಲ್ಲ ಅದು. ಅಂದರೆ ವಿ ಆರ್ ಆಲ್ವೇಸ್ ಬಿಹೈಂಡ್. ಅಂದರೆ ಹಾಯ್ ಬೆಂಗಳೂರು ಅಂದರೆ ಕೊಲೆ ಸುದ್ದಿಗಳು, ಆ ಕೊಲೆ ಹಿನ್ನೆಲೆ ಬರಬೇಕು, ಆ ಥರದ್ದು ಮಾಡ್ತಾಯಿದ್ದೆ.